ಎರಡನೇ ಬಾರಿ ದೇವರಾಜ ಅರಸು ಬಿಟ್ಟರೆ ನಮ್ಮ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ. ಬಡವರ ಪರ, ದೀನದಲಿತರ ಪರ, ಇಡೀ ಕರ್ನಾಟಕದ ಜನ ನಮ್ಮ ಸಿದ್ದರಾಮಣ್ಣನ ಪರ ಇದ್ದಾರೆ. ಸಿದ್ದರಾಮಣ್ಣಂದು ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ, ಅಂತ ಧೀಮಂತ ನಾಯಕ. ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ರಂತೆ ವರ್ತಿಸುತ್ತಾ ಇವತ್ತು ರಾಜ್ಯದ ಹಿಂದುಳಿದ ನಾಯಕರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ತಿಪ್ಪಾಪುರ ಗ್ರಾಮ. ನನ್ನ ಹೆಸರು ಗಂಗಾಧರ. ನಾವು ಆದಿ ಕರ್ನಾಟಕ ಜನಾಂಗಕ್ಕೆ ಸೇರಿದ ಒಬ್ಬ ದಲಿತ ಹುಡುಗ. ಇಡೀ ಕರ್ನಾಟಕದ 6.25 ಕೋಟಿ 7 ಕೋಟಿ ಜನ ನಮ್ಮ ಸಿದ್ದರಾಮಣ್ಣ ಅಹಿಂದ ವರ್ಗದ ಹಿಂದುಳಿದ ವರ್ಗದ ನಾಯಕ, ಬಡವರ ಬಂಧು, ದೀನ ದಲಿತರ ನಾಯಕ, ಬಡವರ ಆಶಾಕಿರಣ. ಈ ಸಿದ್ದರಾಮಣ್ಣನ ಮೇಲೆ ಸುಖ ಸುಮ್ಮನೆ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಈಗ ಹಾಲಿ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಪಿತೂರಿ, ಯಡಿಯೂರಪ್ಪನವರ ಪಿತೂರಿ, ಕೇಂದ್ರ ಸರ್ಕಾರದ ಮೋದಿ, ಅಮಿತ್ ಶಾ ಇವರಿಬ್ರು ಹೆಂಗಂದ್ರೆ ಈ JDS ಪಾರ್ಟಿನವರು ಯಾವ ಕಡೆ ಬಂದ್ರೆ ಆ ಕಡೆ 38 ಸೀಟ್ ತಗೊಂಡು ಕಾಂಗ್ರೆಸ್ ಅಲ್ಲಿ ಶಾಮೀಲಾಗಿ ಅಧಿಕಾರ ಅನುಭವಿಸಿದ್ದಾರೆ. ಈಗ ಅಧಿಕಾರ ಸಿಗದೇ ಇರೋದ್ರಿಂದ ಬಿಜೆಪಿ ಅವ್ರ ಜೊತೆ ಸೇರಿ ಈ ಬಡವರ ನಾಯಕ, ಬಡವರ ಆಶಾಕಿರಣ, ದೀನ ದಲಿತರ ನಾಯಕ ಇಡೀ ಕರ್ನಾಟಕ ಜನ ಒಪ್ಪಿದೆ. ಎರಡನೇ ಬಾರಿ ದೇವರಾಜ ಅರಸು ಬಿಟ್ಟರೆ ನಮ್ಮ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ. ಬಡವರ ಪರ, ದೀನ ದಲಿತರ ಪರ, ಇಡೀ ಕರ್ನಾಟಕದ ಜನ ನಮ್ಮ ಸಿದ್ದರಾಮಣ್ಣನ ಪರ ಇದ್ದಾರೆ. ಹೋರಾಟ, ಉಗ್ರ ಹೋರಾಟ. ಸಿದ್ದರಾಮಣ್ಣ ರಾಜೀನಾಮೆ ಕೊಡಂಗಿಲ್ಲ. ಯಡಿಯೂರಪ್ಪನ ತೆಗೀರಿ, ಮೂಢಾಗರಣ ಕುಮಾರಸ್ವಾಮಿ ತೆಗೀರಿ, ದೇವೇಗೌಡರು ತೆಗೀರಿ, ಶಶಿಕಲಾ ಜೊಲ್ಲೆ ತೆಗೀರಿ, ಶೋಭಾ ಕರಂದ್ಲಾಜೆ ತೆಗೀರಿ. ಯಾರ್ಯಾರು ಬಿಜೆಪಿನಲ್ಲಿದ್ದಾರೋ, ಬಿಜೆಪಿನಲ್ಲಿ ನಡೆದಂಥ ಭ್ರಷ್ಟ ಹಗರಣಗಳು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯಾವ ಪಕ್ಷನೂ ನಡೆಸಿಲ್ಲ. ಅಷ್ಟು ಹಗರಣ ಬಿಜೆಪಿನಲ್ಲಿ ಜರುಗಿದೆ. ಹಾಗಾಗಿ ನಮ್ಮ ಸಿದ್ದರಾಮಣ್ಣನಿಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಬಡವರು ಹೆಣ್ಮಕ್ಳ ಆಶೀರ್ವಾದ ಇದೆ, ದೀನ ದಲಿತರ ಆಶೀರ್ವಾದ ಇದೆ, ಹಿಂದುಳಿದ ವರ್ಗದ ಆಶೀರ್ವಾದ ಇದೆ. ಅದಕ್ಕಾಗಿ ಸಿದ್ದರಾಮಣ್ಣನಿಗೆ ಯಾವುದೇ ಥರ ಸಮಸ್ಯೆ ಬರಲ್ಲ. ಸುಖ ಸುಮ್ಮನೆ ಮಾಡಿರುವಂಥ ಆರೋಪಗಳಿವು. ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು ಅಂದರೆ 20 ಕೋಟಿ ಚೆಕ್ ಮೂಲಕ ಅವರು ದುಡ್ಡು ತಗೊಂಡಿದ್ದಾರೆ. ಸಿದ್ದರಾಮಣ್ಣಂದು ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ, ಅಂಥ ಧೀಮಂತ ನಾಯಕ, ಬಡವರ ಬಂಧು, ದೀನ ದಲಿತರ ನಾಯಕ, ಒಳ್ಳೆ ವ್ಯಕ್ತಿಗೆ ಇಡೀ ನಮ್ಮ ರಾಜ್ಯದ ಬಡವರು ಸಪೋರ್ಟು ಸಿದ್ದರಾಮಣ್ಣವ್ರಿಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕಾಗಿ ಇವತ್ತಿನ ದಿವಸ ಬಿಜಾಪುರದಿಂದ ಸಾವಿರಾರು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಏನು ಶೋಷಿತ ವರ್ಗಗಳ ಒಂದು ಹೋರಾಟಕ್ಕೆ ಭಾಗವಹಿಸಿದ್ದೇವೆ. ಏನು ಸನ್ಮಾನ ಸಿದ್ದರಾಮಯ್ಯನವರನ್ನು ಒಂದು BJPಯ ಕೇಂದ್ರ ಸರ್ಕಾರದ ನಾಯಕರು ಇವತ್ತಿನ ದಿವಸ ಅನೇಕ ಒಂದು ಒತ್ತಡಕ್ಕೆ ಸಿಲುಕಿಸ್ತಕ್ಕಂಥ ಒಂದು ಯಾವುದೇ ಕಪ್ಪು ಚುಕ್ಕಿ ಇಲ್ಲದಂಥ ಅಂಥ ನಾಯಕನ ಮೇಲೆ ಒಂದು ಮೂಢ ಅಂತ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಏಕಾಏಕಿಯಾಗಿ ರಾಜ್ಯಪಾಲರ ಮುಖಾಂತರ ಪ್ರಾಸಿಕ್ಯೂಷನನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿಸಿದ್ದಾರೆ. ಅದನ್ನು ತೀವ್ರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಖಂಡಿಸಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಇವತ್ತು ಈ ನಾಡಿನ ದೀನ ದಲಿತರ, ಬಡವರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗಗಳ ಪರವಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಕೇಂದ್ರ BJP ಸರ್ಕಾರದವರು ರಾಜಭವನವನ್ನು ಮತ್ತು ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನು ನಾವೆಲ್ಲರೂ ಕೂಡ ಇವತ್ತು ವಿರೋಧ ಮಾಡಲಿಕ್ಕೆ ರಾಜಭವನ ಚಳವಳಿಯಲ್ಲಿ ಭಾಗವಹಿಸಿದ್ದೀವಿ. ಇವತ್ತು ಈಗಾಗಲೇ ರಾಜ್ಯಪಾಲರು BJPಯ ಏಜೆಂಟ್ರಂತೆ ವರ್ತಿಸುತ್ತಾ ಇವತ್ತು ರಾಜ್ಯದ ಹಿಂದುಳಿದ ನಾಯಕರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ನಾವಿವತ್ತು ಈ ಮುಖಾಂತರ ರಾಜ್ಯಪಾಲರನ್ನು ಕೇಳೋದೇನೆಂದರೆ, ಈಗಾಗಲೇ ಲೋಕಾಯುಕ್ತ ತನಿಖಾ ಸಂಸ್ಥೆಯು ವರದಿಯನ್ನು ಸಲ್ಲಿಸಿದೆ, ತನಿಖೆ ಮಾಡಿ. ಕುಮಾರಸ್ವಾಮಿಯವ್ರ ಮೇಲೆ ಏಕೆ ನೀವು ತನಿಖೆಗೆ ಆದೇಶವನ್ನು ಮಾಡ್ತಾ ಇಲ್ಲ? ಜನಾರ್ದನ್ ರೆಡ್ಡಿಯವರ ಮೇಲೆ ಏಕೆ ತನಿಖೆಗೆ ಆದೇಶ ಮಾಡ್ತಾ ಇಲ್ಲ? ಈ ರಾಜ್ಯದ
ಶಶಿಕಲಾ ಜೊಲ್ಲೆ ಅವರ ಮೇಲೆ ಏಕೆ ಆದೇಶ ಮಾಡ್ತಾ ಇಲ್ಲ, ಮುರುಗೇಶ್ ನಿರಾಣಿ ಅವರ ಮೇಲೆ ತನಿಖೆಗೆ ಏಕೆ ಆದೇಶ ಮಾಡ್ತಿಲ್ಲ. ಇದನ್ನೆಲ್ಲ ನೋಡಿದಾಗ ಇವತ್ತು ರಾಜ್ಯಪಾಲರು ಸೇಡಿನ ರಾಜಕಾರಣವನ್ನು ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ವಿರುದ್ಧವಾಗಿ, ಪ್ರಜಾಪ್ರಭುತ್ವದ ವಿರುದ್ಧವಾಗಿ 133 ಶಾಸಕರ ಸಂಖ್ಯಾಬಲವನ್ನು ಹೊಂದಿರತಕ್ಕಂಥ ಈ ರಾಜ್ಯದ ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಇವತ್ತು ರಾಜ್ಯಪಾಲರು ಅಸ್ಥಿರಗೊಳಿಸಿಕೊಂಡಿದ್ದಾರೆ. ಇವತ್ತು ಸಿದ್ದರಾಮಯ್ಯರ ಮೇಲೆ ಯಾಕೆ ಮಾಡ್ತಿದ್ದಾರೆ ಅಂದರೆ, ಈ ರಾಜ್ಯದಲ್ಲಿ ಈಗಾಗಲೇ ಎಲ್ಲ ವರ್ಗಗಳ ಬಡವರಿಗೆ 5 ಪಂಚ ಯೋಜನೆಗಳನ್ನು ಜಾರಿಗೆ ಮಾಡಿ ಯಶಸ್ವಿಯಾಗಿ ಕೊಡ್ತಾ ಇದ್ದಾರೆ. ಇದೇ ರೀತಿ ಇವರ ಪಂಚ ಗ್ಯಾರಂಟಿ ಯೋಜನೆಗಳು ಯಶಸ್ವಿ ಆದಲ್ಲಿ ಸಿದ್ದರಾಮಯ್ಯನವರ ಬಲವನ್ನು ಕುಂದಿಸ್ಲಿಕ್ಕೆ ಆಗೋದಿಲ್ಲ. ಈ ರಾಜ್ಯದಲ್ಲಿ ಅವರನ್ನು ಶಕ್ತಿಗೆ ವಿರುದ್ಧವಾಗಿ ಯಾವ ಪಕ್ಷಗಳು ಇವತ್ತಿಲ್ಲಿ ಮುಂದೆ ಅವರ ವಿರುದ್ಧ ಸ್ಪರ್ಧೆ ನಿಲ್ಲಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಶಕ್ತಿಯನ್ನು ಕುಂದಿಸಿದ್ರೆ ಈ ರಾಜ್ಯದ ಜನಗಳ ಶಕ್ತಿಯನ್ನು, ಕಾಂಗ್ರೆಸ್ ಶಕ್ತಿಯನ್ನು ಕುಂದಿಸಬಹುದು ಅಂತೇಳಿ ಇವತ್ತು ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೇಂದ್ರ BJP ಸರ್ಕಾರದವರು. ಯಡಿಯೂರಪ್ಪ ಅವ್ರನ್ನ ಆದೇಶ ಮಾಡಿದಾಗ ಯಡಿಯೂರಪ್ಪ ಅವರು ಪ್ರೇರಣಾ ಟ್ರಸ್ಟಿಗೆ 20 ಕೋಟಿ ರೂಪಾಯಿಗಳನ್ನು ಚೆಕ್ ಮೂಲಕ ಹಣವನ್ನು ಪಡೆದಿದ್ರು. ಅವತ್ತು ಅವರ ವಿರುದ್ಧ ಎಲ್ಲ ದಾಖಲೆಗಳು ಸಿಕ್ಕಿದ್ವು. ಇವತ್ತು ಸಿದ್ದರಾಮಯ್ಯನ ಮೇಲೆ ಏನು ದಾಖಲೆಗಳು ಸಿಕ್ಕಿದ್ದಾವೆ? ಅವತ್ತು ಇವ್ರು ಯಾವ ಅಧಿಕಾರದಾಗಿದ್ದರು? ಅವತ್ತು ಯಾವ ರಾಜ್ಯ ಸರ್ಕಾರ ರಾಜ್ಯದಲ್ಲಿತ್ತು? ಅಲ್ಲಿ ಮೂಡದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿತ್ತು? ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ನೋಡಿದಾಗ ಇಲ್ಲಿ ಸುಮ್ಮನೆ ರಾಜ್ಯಪಾಲರನ್ನು ಬಳಸಿಕೊಂಡು ಸಿದ್ದರಾಮಯ್ಯನ ಮೇಲೆ ಸೇಡಿನ ರಾಜಕಾರಣವನ್ನು ಕೇಂದ್ರ BJP ಸರ್ಕಾರ ಅವರು ಬಳಸ್ಕೊಂಡು ಸಿದ್ದರಾಮಯ್ಯರ ಶಕ್ತಿಯನ್ನು ಕುಂದುಗೊಳಿಸಲಿಕ್ಕೆ ಹೊಂಟಿದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ಈ ರಾಜ್ಯದ ಎಲ್ಲ ವರ್ಗಗಳ ಜನರು ಸಿದ್ದರಾಮಯ್ಯನ ಪರವಾಗಿದ್ದೀವಿ. ಮುಂದಿನ ದಿನ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ಈ ಕೂಡಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿರಕ್ಕಂಥ ಅನುಮತಿಯನ್ನು ವಾಪಸ್ ಪಡಿಬೇಕಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಕೇಂದ್ರದ ಪ್ರಭಾವ ಅಂದರೆ ಈಗ ಗೊತ್ತಾಗ್ತೈತಲ್ಲ ಸರ್, ರಾಜ್ಯಪಾಲರು ಇವತ್ತು ಕೇಂದ್ರದ ಕೈಗೊಂಬೆಗಳಾಗಿ ವರ್ತಿಸ್ತಿದ್ದಾರೆ. ಯಾಕೆ ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಯಾಕೆ ತನಿಖೆಗೆ ಆದೇಶ ಮಾಡ್ತಾ ಇಲ್ಲ? ಶಶಿಕಲಾ ಜೊಲ್ಲೆ ಅವ್ರನ್ನ, ಜನಾರ್ದನ್ ರೆಡ್ಡಿ ಅವ್ರನ್ನ, ಮುರುಗೇಶ್ ಇವರೆಲ್ಲ ನೋಡಿದಾಗ ಅವ್ರನ್ನೇ ಬಿಟ್ಟು ಸಿದ್ದರಾಮಯ್ಯರ ಮೇಲೆ ತರಾತುರಿಯಲ್ಲಿ ತನಿಖೆಗೆ ಆದೇಶ ಮಾಡಿದ್ರ ಉದ್ದೇಶ ಏನು? ಇದರಿಂದ ಕೇಂದ್ರ BJP ಸರ್ಕಾರದ ಕೈವಾಡ ಅಂತೇಳಿ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಧನ್ಯವಾದಗಳು. ಕುರಿ ಶಿವಮೂರ್ತಿ, ರಾಜ್ಯ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ವಿಜಯನಗರ ಜಿಲ್ಲಾಧ್ಯಕ್ಷರು.